ನಿಮಗೆ ಯಾವ ರೀತಿ ಮೆಸೇಜ್ ಸಿಗುತ್ತೆ ಅವ್ರ ಕಡೆಯಿಂದ? ಈ ಕೆಲಸ ಮಾಡಬೇಕು, ಈ ಕೆಲಸ ಮಾಡಬಾರ್ದು? ಸರ್, ಅವರು ಮೆಸೇಜ್ ಕೊಡ್ತಾರೆ, ಬಂದು ಹೋಗ್ತಾರೆ ಅನ್ನೋಕ್ಕಿಂತ ಅವರು ಇನ್ನರಲ್ಲಿ ಕನೆಕ್ಟ್ ಆಗಿದ್ದಾರೆ, ಆತ್ಮದಲ್ಲಿ ಕನೆಕ್ಟ್ ಆದವರು. ಏನು ಕರ್ಮ ಅಂದರೆ ಏನು? ಯಾಕೆಲ್ಲರೂ ಕರ್ಮಫಲ, ಕರ್ಮದ ಪ್ರತಿಫಲ ಏನಿರುತ್ತೆ ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸಾಗಿ ಹೇಳ್ತೀರಾ? ಕರ್ಮದ ಅರ್ಥವೇನು, ಕರ್ಮದ ಅರ್ಥವೇನು, ಕರ್ಮದ ರಹಸ್ಯವೇನು, ನಮ್ಮ ಜನ್ಮವನ್ನು ನೋಡಿಕೊಂಡಾಗ ಅರ್ಥ ಸಿಗುತ್ತೆ ಅಂತ ಹೇಳಿ. ನಾವು ಯಾವ ಲೈಫ್ ಸ್ಟೈಲಲ್ಲಿ ಇರ್ತೀವಿ, ನಾವು ಏನಾಗಿದ್ದೀವಿ, ನಾವು ಯಾವ ಥರ ನಡೀತಾ ಇದ್ದೀವಿ, ಇದೇ ನಮ್ಮ ಜೀವನದ ಕರ್ಮ, ಕಾಣದ ಮರ್ಮ. ಕರ್ಮ ಅಂದರೆ ಕಾಣದ ಮರ್ಮ. ದೇವ್ರಿಗೆ ಹೇಳ್ತಿದ್ದೆ, ದೇವರೇ, ಎಲ್ಲ ದೇವಸ್ಥಾನದಲ್ಲಿ ತುಂಬ ರಶ್ ಇದೆ, ಜನರಿದ್ದಾರೆ, ಇಲ್ಲಿ ಸಿಂಗಲಾಗಿ ಸಿಗ್ತೀಯಾ ನೀನು, ನಾನು ಏನು ಬೇಕಾದರೂ ಮಾತಾಡ್ಕೋಬೋದಲ್ಲ. ಸೊ ನೀವೀಗ ಬಾಬಾಜಿ ಅವ್ರಿಗೆ ಕನೆಕ್ಟ್ ಆಗಿದ್ದೀರಾ, ಪ್ರತಿಯೊಂದು ಮಾತಲ್ಲೂ ಬಾಬಾಜಿ 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 ಅಂತ ಬರ್ತಾ ಇದೆ. ಸೊ ನಿಮಗೆ ಯಾವ ರೀತಿ ಮೆಸೇಜ್ ಸಿಗುತ್ತೆ ಅವ್ರ ಕಡೆಯಿಂದ? ಈ ಕೆಲಸ ಮಾಡಬೇಕು, ಈ ಕೆಲಸ ಮಾಡಬಾರ್ದು ಅಂತ? ಸರ್, ಅವರು ಮೆಸೇಜ್ ಕೊಡ್ತಾರೆ, ಬಂದು ಹೋಗ್ತಾರೆ ಅನ್ನೋಕ್ಕಿಂತ ಅವರು ಇನ್ನರಲ್ಲಿ ಕನೆಕ್ಟ್ ಆಗಿದ್ದಾರೆ, ಆತ್ಮದಲ್ಲಿ ಕನೆಕ್ಟ್ ಆದವರು. ಸರ್, ಇವತ್ತಿಗೂ ಅವ್ರು ಹೇಳ್ತಾರೆ, ನನ್ನ ದೇಹ ಇದೆ, ನನ್ನ ದೇಹ ಇದೆ, ಆತ್ಮ ಇದೆ, ನಾನು ಆತ್ಮದಿಂದ ಆತ್ಮ ಕನೆಕ್ಟ್ ಆಗಿದ್ದೀನಿ ಅಂತ ಹೇಳ್ತಾರೆ. ಸರ್, ಇನ್ನೂ ಡೆಪ್ತಾಗಿ ಅವ್ರ ರಹಸ್ಯವನ್ನು ಒಂದೇ ಸರಿ ಕುಂದಿರಿಸ್ಕೊಂಡು ಹೇಳ್ತಾ ಇಲ್ಲ ಅವತಾರ್ ಬಾಬಾಜಿ. ಜೀವನದಲ್ಲಿ ನಾನು ಹೇಗೆ ಹೋಗ್ತಾ ಇದ್ದೀನೋ, ಹೇಗೆ ಎಕ್ಸ್ಪೀರಿಯನ್ಸ್ ಲೈಫಲ್ಲಿ ನನ್ನ ಜೀವನದಲ್ಲಿ ಜನರು ಬರ್ತಾ ಇದ್ದಾರೆ, ಸೇವೆ ನಡೀತಾ ಇದೆ, ಆ ಥರ ಹೆಂಗೆ ಹೋಗ್ತಾ ಇದೆಯಾ ಹಾಗೆ ಅವರು ಮೆಸೇಜ್ ಕೊಡ್ತಾ ಇದ್ದಾರೆ ಸರ್. ಅದು ಕೂಡ ಅವರು ನನ್ನನ್ನು ಒಂದು ಸ್ಟೂಡೆಂಟ್ ಥರ ಕುತ್ಕೊಂಡು ನೀನು ಹೀಗೆ ಮಾಡು ಅಂತ ಪ್ಲ್ಯಾನ್ ಕೊಡಲ್ಲ. ಮಧ್ಯರಾತ್ರಿಯಲ್ಲಿ ಬೆಳಗ್ಗೆ ನೀನು ಇಲ್ಲಿಗೆ ಹೋಗಬೇಕು ಅಂದರೆ ನಾನು ರೆಡಿ ಆಗಬೇಕು, ಅರ್ಲಿ ಮಾರ್ನಿಂಗ್ ನಿಂಗೆ ಅಲ್ಲಿ ಹೋಗಬೇಕು ಅಂದರೆ ನಾನು ರೆಡಿ. ಟೈಮಿಂಗ್ ಇಲ್ಲ, ಬಾಬಾಜಿಯವರ ಟೈಮಿಂಗ್ ಇಲ್ಲ. ನಿದ್ದೆ ಇಲ್ಲ ಅಂತಂದರೆ, ನಿದ್ದೆ ಇಲ್ಲದಾಗ ಅವ್ರು ಏನು ಒಂದು ಸಾಧನೆಯಲ್ಲಿ ಕೂಡಿಸ್ತಾರೆ ಅಂದರೆ, ನನಗೆ ಪ್ರಪಂಚದಲ್ಲಿ ಪ್ರಕೃತಿಯಲ್ಲಿ ಏನು ನಡೀತಾ ಇದೆ ಅದಕ್ಕೆಲ್ಲ ನನ್ನನ್ನು ಕನೆಕ್ಟ್ ಮಾಡ್ತಾ ಇದ್ದಾರೆ. ಅವ್ರು ಹೇಳಿದ್ದು ನಾನು ಯಾವುದೂ ಫೀಲ್ ಮಾಡ್ತಾ ಇಲ್ಲ, ನಾನು ಜಾಗರಣೆ ಮಾಡೋದು ಒಂದೇ ಕೆಲಸ. ಇವತ್ತು ಉಪವಾಸ ಮಾಡ್ತಾ ಇದ್ದೀನಿ ಅಂತಂದರೆ, ಎಲ್ಲರ ಮನೇಲಿ ಏನು ನಡೆಯುತ್ತೆ, ನನ್ನ ಸಂಸಾರಕ್ಕೆ ಉಪವಾಸ ಮಾಡ್ತಾರೆ, ಮಕ್ಕಳಿಗೋಸ್ಕರ, ಗಂಡನಿಗೋಸ್ಕರ. ನನಗೆ ಉಪವಾಸ ಯಾಕೆ ಮಾಡಿಸ್ತಾರೆ? ಲೋಕ ಕಲ್ಯಾಣಗೋಸ್ಕರ ಉಪವಾಸ ಮಾಡ್ತಾರೆ. ಅದು ಒಂದು ದಿನದ ಉಪವಾಸ ಇನ್ನೊಂದು ದಿವಸಕ್ಕಿರಲ್ಲ. ಆಮೇಲೆ ಇನ್ನೊಂದು ಹೇಳ್ತೀನಿ ಸರ್, ಪ್ರಸಾದದಲ್ಲಿ ತುಂಬ ವಿಶೇಷತೆ ನಡೆಯುತ್ತೆ. ಬಾಬಾಜಿಯವರ ಪ್ರಸಾದ ಏನು, ನಾವು ಮಾಡೋ ಅಡುಗೆನೇ, ಇವತ್ತು ಚಪಾತಿ ಮಾಡ್ತೀವಿ, ರೊಟ್ಟಿ ಮಾಡ್ತೀವಿ, ರೈಸ್ ಮಾಡ್ತೀವಿ, ಸಾಂಬಾರು ಮಾಡ್ತೀವಿ, ಎಲ್ಲ ವೆರೈಟೀಸ್ ಅಡುಗೆ ಮಾಡ್ತೀವಿ. ಅದರಲ್ಲಿ ವಿಶೇಷತೆ ಏನು ಅಂತ ಅವರು ಡೈಲಿ ತಿಳಿಸ್ತಾ ಇರ್ತಾರೆ, ನನಗೆ ಆ ಥರ ಮಾಡಿಸ್ತಾ ಇರ್ತಾರೆ. ಅದೂ ಕೂಡ ಲೋಕ ಕಲ್ಯಾಣಕ್ಕೆ ಪ್ರಸಾದ. ಈ ಥರ ಇರುವಾಗ ಇದು ಯಾವ ಬುಕ್ಕಲ್ಲೂ ಇಲ್ಲ ಸರ್. ಹೇಳಬೇಕಂದ್ರೆ ಹುಡುಕಬೇಕು, ನಾನು ಹುಡುಕಕ್ಕೆ ಪ್ರಯತ್ನ ಪಟ್ಟಿಲ್ಲ. ಆದರೆ ಗುರುಗಳು ಹೇಳ್ತಾರೆ, ನೀನು ನೋಡು, ಡಿಕ್ಷನರಿ ನೋಡು, ಎಲ್ಲಿ ನೋಡ್ತೀಯಾ ನೋಡು. ಆದರೆ ನಾನು ಎಲ್ಲೂ ಬರ್ಸಿಲ್ಲ, ಯಾರ ಕಡೆಯಿಂದ ಬರ್ಸಿಲ್ಲ. ನೀವು ಹೇಳಿದ್ರಿ ಮೇಡಮ್, ಬಾಪಾಜಿ ಅವರು ಇದ್ದಾರೆ, ಈಗಲೂ ಇನ್ನೂ ಇದ್ದಾರೆ, ಅಶರೀರವಾಣಿ ಅಂತ ನಮ್ಮ ಕಾಮನಾಗೆಲ್ಲ ಪಬ್ಲಿಕಲ್ಲಿ ಕೇಳ್ತೀವಿ ಮೇಡಮ್. ಸೊ ನಿಮ್ಗೆ ಯಾವ ರೀತಿಯಾದ ಮೆಸೇಜ್ಗಳನ್ನು ನೀವು ಹೇಳಿದ್ರಿ, ಯಾವಾಗಲಾದರೂ ಹೇಳ್ಬೋದು ರೆಡಿ ಇರ್ತೀನಿ ಅಂತೇಳಿ. ಸೊ ಬಿಫೋರ್ ಚೂಸ್ ಮಾಡೋಕ್ಕಿಂತ ಮುಂಚೆ ನಿಮ್ಮನ್ನು ಟೆಸ್ಟ್ಗಳಂತೂ ನಡೆದೇ ಇರುತ್ತೆ ಕಾಮನ, ನಾವೆಲ್ಲ ಕಡೆ. ಯಾವ ರೀತಿ ಪರಿಸ್ಥಿತಿಗಳನ್ನು ಬಾಬಾಜಿಯವರಿಂದ ನೀವು ಎದುರಿಸಿದ್ರಿ ಅಂತ? ಸರ್, ಇವತ್ತು ಪರೀಕ್ಷೆ ನನ್ನನ್ನು ಮಾಡಿ ಬಾಬಾಜಿ ಯಾವಾಗ ಬಂದಿದ್ದಾರೆ ಅಂದರೆ, ಬಿಫೋರ್ ಕನೆಕ್ಷನ್ಗಿಂತ ಮುಂಚೆ ನಾನು ಯಾರು ಅಂತ ನೋಡಿದ್ದಾರೆ ಫಸ್ಟ್. ಹೌದು. ಆಮೇಲೆ ಅವ್ರೇನು ಹೇಳ್ತಾರೆ ಅಂದರೆ, ಸರ್, ಈ ಜನ್ಮದ ಪರೀಕ್ಷೆ ನಡೆದಿಲ್ಲ ಅವ್ರದ್ದು, ಜನ್ಮದಿಂದ ಫಾಲೋ ಮಾಡಿದ್ದೀನಿ ಅಂತ ಹೇಳ್ತಾರೆ. ನನಗೆ ಗೊತ್ತಿಲ್ಲ ಸರ್, ಅವ್ರು ಹೇಳಿದ್ದು ನಾನು ಕೇಳಿದ್ದು. ಜನ್ಮದಿಂದ ನಾನು ಪರೀಕ್ಷೆ ಮಾಡಿದ್ದೀನಿ, ಒಂದು ಜನ್ಮದ ಪರೀಕ್ಷೆ ನಡೆದಿಲ್ಲ, ಜನ್ಮದಿಂದ ಬಂದಿದೆ. ಈ ಜನ್ಮದಲ್ಲಿ ತುಂಬ ಇಂಪಾರ್ಟೆಂಟ್ ಇತ್ತಂತೆ ಸರ್. ಏನು ಇಂಪಾರ್ಟೆಂಟು? ಟೆಕ್ನಾಲಜಿ ಒಂದು ಕಲಿಯುಗದಲ್ಲಿ ನಾವಿದ್ದೀವಿ. ಕಲಿಯುಗದಲ್ಲಿ ಏನು ಬೇಕಾದರೂ ನಾವು ಮಿಸ್ ಆಗ್ಬೋದು. ಒಂದು ತಂದೆ ತಾಯಿನ ರೆಸ್ಪೆಕ್ಟ್ ಕೊಟ್ಟು ಇವತ್ತು ನನ್ನ ತಂದೆ ತಾಯಿ ದೂರದಲ್ಲಿ ಇದ್ದಾರೆ, ಯಾವುದೋ ಒಂದು ಕಾರಣಕ್ಕೆ ಇರ್ಬೋದು. ಆದರೆ ನಾನು ಯಾರು ಅಂತ ಅವ್ರಿಗೆ ಗೊತ್ತು, ಅವ್ರು ಯಾರು ಅಂತ ನನಗೆ ಗೊತ್ತು. ಅಂದರೆ ಅಷ್ಟು ಪ್ರೀತಿ, ವಿಶ್ವಾಸ, ದೊಡ್ಡವರನ್ನು ಒಂದು ಮಮತೆ. ನನ್ನ ಮನೆ ಒಂದು ಗಂಡು ಮಗುವಿನ ಶಕ್ತಿಯಲ್ಲಿ ನಾನು ನಿಂತೋಳು. ಇಂಟರ್ವ್ಯೂ ಬೇಕಾದರೆ ಅವರು ಸಮಾಧಾನವಾದಾಗ ಮಾಡ್ಬೋದು, ಅದರಲ್ಲಿ ಡೌಟೇ ಇಲ್ಲ. ನನ್ನ ಅತ್ತೆ ಮಾವನ ಅಷ್ಟೇ ಸರ್. ಇನ್ನೊಂದು ಹೇಳ್ತೀನಿ, ನಾನು ಗರ್ವದಿಂದ ಹೇಳ್ಕೊತೀನಿ, ಇವತ್ತಿನ ಪ್ರಪಂಚ ಒಂದು ತಂದೆ ತಾಯಿನ ನೋಡ್ಕೊಳ್ಳೋಕ್ಕೆ ಹೆಣ್ಮಕ್ಳು ಇಷ್ಟಪಡ್ತಾ ಇದ್ದಾರೆ. ಅತ್ತೆ ಮಾವನ ಅದೇ ಥರ ನೋಡಬೇಕು ಅನ್ನೋದು ಪರ್ಸೆಂಟೇಜ್ ತುಂಬ ಕಡಿಮೆ ಇದೆ ಇವತ್ತು. ಅದು ಏಜ್ ಡಿಫ್ರೆನ್ಸ್ ಇರ್ಬೋದು, ಒಂದು ಏನಂತಾರೆ ಅವರ ಒಂದು ಜನ್ರೇಷನ್ ಡಿಫ್ರೆನ್ಸ್ ಇರ್ಬೋದು. ಆದರೆ ನಾನು ಹೇಳೋ ಪ್ರಕಾರ ನನ್ನನ್ನು ಬಾಬಾಜಿ ಕಂಡು ಹಿಡ್ದಿರೋದು, ಅತ್ತೆ ಮಾವನ್ನು ಕೂಡ ತಂದೆ ತಾಯಿ ಥರನೇ ನೋಡ್ಕೊಂಡಿದ್ದೀನಿ. ಅಕ್ಕ ತಂಗಿಯರನ್ನು ಕೂಡ ಹೇಗೆ ನೋಡಿದ್ದೀನೋ, ನನ್ನ ಒಬ್ಬಳೇ ನಾದಿನಿನೂ ಕೂಡ ಹಾಗೆ ಬಾಬಾಜಿ ಹೇಳೋದು ಸರ್. ಇದು ನನ್ನನ್ನು ನಾನು ಹೇಳ್ಕೊಂಡು ನನಗೆ ಇಲ್ಲಿ ಕೂಡ್ತಾ ಇಲ್ಲ. ಅವರು ನನ್ನನ್ನು 5 ವರ್ಷದಿಂದ ನಿನಗೆ ಯಾಕೆ ನಾನು ಕನೆಕ್ಷನ್ ಯಾಕೆ ಇದೆಲ್ಲ ನೋಡಿದ್ದಾರೆ ಅಂದರೆ,
ಇವತ್ತು ನಾನು ಒಂದು ಪ್ರಪಂಚಕ್ಕೆ ಮೆಸೇಜ್ ಕೊಡ್ತಾ ಇದ್ದೀನಿ, ಪ್ರಪಂಚಕ್ಕೆ ಶಾಂತಿ ಕೊಡ್ತಾ ಇದ್ದೀನಿ, ಪ್ರಪಂಚಕ್ಕೆ ಒಂದು ಸಮಾಧಾನ ಕೊಡ್ತಾ ಇದ್ದೀನಿ, ಸಂಬಂಧಗಳು ಬೇರೆ ಆದವು ನಾವು ಕೂಡಿಸ್ತಾ ಇದ್ದೀನಿ ಅಂದರೆ ನನ್ನ ಮಾತಿಂದ ಕೂಡ್ತಾ ಇಲ್ಲ ಸರ್, ನನ್ನ ಎನರ್ಜಿಯಿಂದ ಕೂಡ್ತಾ ಇದ್ದಾರೆ. ನನ್ನ ಮಂತ್ರ ನೆಕ್ಸ್ಟ್ ನನ್ನ ಮಂತ್ರ. ನಾನು ಹೇಗೆ ಬದುಕಿದ್ದೀನಲ್ಲ ನಾವು ಬದುಕಿದ ರೀತಿಯಲ್ಲಿ ಶಕ್ತಿ ಕೊಡುತ್ತೆ ಅಂತ ಹೇಳಿ. ಕೆಲವೊಂದು ಕುಟುಂಬಗಳಿರುತ್ತೆ ಮೇಡಮ್, ಏನೇ ಇದ್ರೂ ನೀವು ಹೇಳಿದ್ರೆ ರಿಚ್ ಪೀಪಲ್ಸ್ ಇದರಿಂದ ಬಂದಿದೆ, ಬ್ಯಾಕ್ಗ್ರೌಂಡಿಂದ ಬಂದಿದ್ದೀವಿ ಅಂತೇಳಿ. ಸೊ ಅಷ್ಟೊಂದು ರಿಚ್ ಪೀಪಲ್ಸಿಂದ ಬಂದಮೇಲೆ ಸಮಸ್ಯೆಗಳನ್ನೋದು ಕಾಮನಾಗಿ ಎಲ್ಲರ ಮನೇಲಿ ಇರುತ್ತೆ. ಬಟ್ ನೀವು ಹೇಳಿದ್ರಿ ಆಧ್ಯಾತ್ಮಿಕ ಚಿಂತನೆಗಳು ಬಂದಮೇಲೆ ಸಮಸ್ಯೆಗಳು ನಾನು ಕೇಳ್ತಾ ನಾವು ಸಾಲ್ಯೂಷನ್ ಮಾಡ್ಬೋದಂತ ಒಂದು ಹಾದಿಯಲ್ಲಿ ಇದ್ದೀರಾ ನೀವು. ಸೊ ಇದಕ್ಕಿಂತ ಮುಂಚೆ ನಿಮಗೆ ಸಮಸ್ಯೆಗಳು ಬಂದಾಗ ಹೇಗೆ ಫೇಸ್ ಮಾಡ್ತಾ ಇದ್ರಿ ನೀವು ಅದನ್ನು? ಫಸ್ಟ್ ಬಿಫೋರ್ ಕನೆಕ್ಷನ್ ಟು ಬಾಬಾಜಿ. ಗುಡ್ ಕ್ವಶನ್ ಸರ್, ಇದು ತುಂಬ ವಿಶೇಷ ಸಮಸ್ಯೆಗಳು ಬಂದಾಗ ಹೇಗೆ ಫೇಸ್ ಮಾಡ್ತಾ ಇದ್ರಿ ನೀವು ಅದನ್ನು? ಸರ್, ನನ್ನ ಮನೇಲಿ ಸಮಸ್ಯೆ ಬಂದಿಲ್ಲ ಅಂತಲ್ಲ, ಮಕ್ಕಳಿಗೆ ತುಂಬ ಸಮಸ್ಯೆಗಳು ಬರ್ತಾಯಿತ್ತು. ಯಾಕೆ ಅಂದರೆ ಒಂದು ಬ್ಯಾಡ್ ಎನರ್ಜಿ ಕನೆಕ್ಷನಿಂದ. ಅದು ಕೂಡ ಆ ಎನರ್ಜಿ ಕನೆಕ್ಟ್ ಆದಾಗ ನಾನು ನನ್ನ ಹಸ್ಬೆಂಡ್ ತುಂಬ ಕಡೆ ಕರ್ಕೊಂಡು ಓಡಾಡಿದ್ದೀವಿ. ಮಸೀದ್, ಚರ್ಚ್, ಜ್ಯೋತಿಷರು. ಅಂದರೆ ಒಂದು ಆರಾಮಾಗಬೇಕು ಅಂದರೆ ನಾವು ಓಡಾಡ್ತೀವಲ್ಲ ಸರ್, ಎಲ್ಲಿ ಸಿಗುತ್ತೋ ಅವ್ರು ಯಾರು ಹೇಳ್ತಾರೋ ಅವ್ರ ಹತ್ರ ಎಲ್ಲ ಹೋಗ್ತೀವಿ. ಆ ಥರ ಓಡಾಡುವಾಗ ನನಗೆ ತುಂಬ ಧರ್ಮದ ಒಂದು ನನಗೆ ಜ್ಞಾನ ಸಿಕ್ತು. ಹಿಂದೂ ಎಲ್ಲ ಧರ್ಮ ಒಂದೇ ಬಾಬಾಜಿಯ ಪ್ರಕಾರ. ನಾನು ಅವತ್ತು ಯೋಚನೆ ಮಾಡಿದ್ದು ಯಾವ ಧರ್ಮದಲ್ಲಿ ಏನು ನಡೀತಾ ಇದೆ ಅಂತ. ಬ್ಯಾಡ್ ಎನರ್ಜೀಸ್ ಯಾರು ಹೆಲ್ಪ್ ಮಾಡ್ತಾ ಇರ್ತಾರೋ ಅವ್ರಿಗೆ ಕನೆಕ್ಟ್ ಆಗುತ್ತೆ ಅಂತ ಇವತ್ತು ಬಾಬಾಜಿಯವರು ನನಗೆ ತಿಳಿಸ್ತಾ ಇದ್ದಾರೆ. ಅವತ್ತು ನನ್ನ ಅನುಭವಿಸಿದ್ದೀನಿ ಸರ್, ನಾನು ಅನುಭವಿಸಿದ್ದೀನಿ. ಇವತ್ತು ನಾನೆಲ್ಲ ಸಾಲ್ವ್ ಮಾಡುವಾಗ ಯಾರು ಹೆಲ್ಪ್ ಮಾಡ್ತಾರೆ ಅವ್ರದ್ದು ಕೂಡ ನಾನು ಪ್ರೊಟೆಕ್ಷನ್ ಮಾಡ್ತೀನಿ. ನಾನು ಅವತ್ತು ನನ್ನ ಪ್ರೊಟೆಕ್ಷನ್ ಮಾಡೋರು ಯಾರು ಇರಲಿಲ್ಲ, ನನ್ನ ಮಕ್ಕಳನ್ನ ಪ್ರೊಟೆಕ್ಷನ್ ಮಾಡೋರು. ಯಾಕೆ ನಾವು ಹೆಲ್ಪ್ ಮಾಡ್ತಾ ಇದ್ವಿ, ಮಕ್ಕಳಿಗೆ ಆ ಕನೆಕ್ಷನ್ ಬರ್ತಾಯಿತ್ತು, ಇವಳು ಹೆಲ್ಪ್ ಮಾಡಬಾರ್ದು ಅಂತಂದು. ನೀವು ಹೇಳಿದ್ರಿ ಸತ್ಯದಲ್ಲಿ ಸತ್ಯ ಹಾದಿಯಲ್ಲಿದ್ದವ್ರಿಗೆ ಕಾಮನಾಗಿ ಪ್ರಾಬ್ಲಮ್ಸ್ ಬರ್ತಾ ಇರ್ತದೆ. ಎಲ್ರಿಗೂ ಕ್ವಶನ್ ಅಷ್ಟೇ, ನಾವು ಒಳ್ಳೆ ಕೆಲಸನೇ ಮಾಡ್ತೀವಿ, ನಮ್ಗೆ ಯಾಕೆ ಕಷ್ಟಗಳು ಬರುತ್ತೆ? ಸೊ ನೀವು ಸಮಾಜಕ್ಕೆ ಒಳ್ಳೇದು ಮಾಡ್ಬೋದು, ಬಟ್ ಕಷ್ಟಗಳು ನಿಮಗೂ ಇದ್ದೇ ಇರುತ್ತೆ. ಸೊ ನೀವು ಬೇರೆಯವ್ರ ಪ್ರಾಬ್ಲಮ್ನ ಸೊಲ್ಯೂಷನ್ ಮಾಡಬೇಕಾದ್ರೆ ನಿಮ್ಮ ಕಷ್ಟಗಳು ಅದ್ರ ಬಗ್ಗೆ ಡಿಫ್ರೆನ್ಸಸ್ ಏನಾದರೂ ಅನಿಸುತ್ತಾ ನಿಮಗೆ? ಸರ್, ನನ್ನ ಕಷ್ಟಗಳ ಮುಂದೆ ನನ್ನ ಮುಂದೆ ಬರೋ ಕಷ್ಟಗಳು ಏನೂ ಅಲ್ಲ. ಈಗ ನೀವು ಬಾಬಾಜಿ ಕನೆಕ್ಟ್ ಅದು ಕೂಡ ಅವತಾರ್ ಬಾಬಾಜಿ ಬಂದ ಮೇಲೆ ನನಗೆ ದೊಡ್ಡ ಪರೀಕ್ಷೆ ಅಂತ ನೀವು ಕೇಳಿದ್ರಲ್ಲ, ಸತ್ವ ಪರೀಕ್ಷೆ, ಅಗ್ನಿ ಪರೀಕ್ಷೆ ಸರ್ ನಂದು. ಇವತ್ತು ರಾಮಾಯಣದಲ್ಲಿ ಸೀತೆಯನ್ನು ರಾವಣ ಕರ್ಕೊಂಡು ಹೋದ, ಸೀತೆಗೂ ಪರೀಕ್ಷೆ, ರಾಮನಿಗೂ ಪರೀಕ್ಷೆ. ಏನು ನಮ್ಮವರು ಅಂತ ದೂರ ಆದಾಗ ಆ ಒಂದು ಹೃದಯ ಹೊಡ್ಕೊಳ್ಳುತ್ತಲ್ಲ ಸರ್, ಆ ಹೃದಯ ಬಡಿತ, ಒಂದು ಜನ್ಮ ಬಡಿತ, ಕರ್ಮ ಬಡಿತ ನನ್ನಲ್ಲಿ ಇವತ್ತಿಗೂ ಇದೆ ಸರ್. ನೀವು ಹೇಳಿದ್ರಿ ಮೇಡಮ್ ಕರ್ಮಗಳು ಅಂತ. ಈಗೆಲ್ಲ ಬಿಲೀವ್ ಮಾಡ್ತಾರೆ, ಇಲ್ಲ ಗೊತ್ತಿಲ್ಲ ನಮ್ಗೆ ಈಗಿರೋ ಜನ್ರೇಷನಲ್ಸ್. ಏನು ಕರ್ಮ ಅಂದರೆ ಏನು? ಯಾಕೆಲ್ಲರೂ ಕರ್ಮಫಲ, ಕರ್ಮದ ಪ್ರತಿಫಲ ಏನಿರುತ್ತೆ ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸಾಗಿ ಹೇಳ್ತೀರಾ? ಸರ್, ಬಾಬಾಜಿಯವರು ನನಗೆ ಪ್ರತಿಯೊಂದು ಜ್ಞಾನ ಕೊಡ್ತಾ ಇದ್ದಾರೆ. ಅಂದರೆ ಕರ್ಮ ಬೇಸ್, ಕರ್ಮದ ಒಂದು ನೆರಳನ್ನು ಇಟ್ಕೊಂಡೇ ಅವರು ಕೊಡ್ತಾ ಇದ್ದಾರೆ. ಏನಂತಂದರೆ ನಾವು ನೋಡಿಲ್ಲ, ಕರ್ಮ ಹೆಸರು ಕೇಳಿದ್ದೀವಿ ಅಷ್ಟೇ, ಬುಕ್ಕಲ್ಲಿ ಓದಿದ್ದೀವಿ. ಭಗವದ್ಗೀತೆಯಲ್ಲಿ ತುಂಬ ಅದ್ಭುತವಾಗಿ ಬರೆದಿದ್ದಾರೆ. ಇವತ್ತು ಕೃಷ್ಣ ಭಗವಾನ್, ಕೃಷ್ಣ ಒಂದು ದೇವರಾಗಿದ್ದರು ಅಂದರೆ ಅವರು ಕೂಡ ಮನುಷ್ಯನ ರೂಪದಲ್ಲಿ ಒಂದು ಪಾಂಡವರು ಕೌರವರ ಹತ್ರ ಇದ್ದವರು, ಸಂಬಂಧದಲ್ಲಿ ಇದ್ದವರು. ಅವರು ದೇವರಾಗ್ತಾರಂತೆ ಯಾರಿಗೂ ಗೊತ್ತಿಲ್ಲ. ಅವರ ಒಂದು ಆಸ್ಥಾನದಲ್ಲಿ ಒಂದು ಇದ್ದಂಥ ಒಂದು ಶಕ್ತಿ, ಅದು ಶಕ್ತಿ ಒಂದು ಸಂಸಾರವನ್ನು ನಡೆಸಿದಾಗ ಆ ಕರ್ಮ ಅನ್ನೋದು ಕೃಷ್ಣನಿಗೆ ಗೊತ್ತಿತ್ತು. ಏಕೆಂದರೆ ಒಂದು ಕನೆಕ್ಷನ್, ದೇವರ ಕನೆಕ್ಷನ್, ಗಾಡ್ ಕನೆಕ್ಷನ್ ಅನ್ನೋದೊಂದು ಭೂಮಿ ಮೇಲೆ ಮನುಷ್ಯ ರೂಪದಲ್ಲಿ ಹುಡ್ತಾರೆ. ಹಾಗೆ ಬಾಬಾಜಿಯವರು, ಅವತಾರ್ ಬಾಬಾಜಿಯವರು ದೀಪಮ್ಮನಿಗೆ ಒಂದೇ ಹೇಳ್ತಾರೆ, ಕರ್ಮ ಅಂತ. ಕರ್ಮದ ಬೇಸಲ್ಲಿ ನಾವು ಮನುಷ್ಯರು ಸೃಷ್ಟಿಯಾಗಿದ್ದೀವಿ. ಒಳ್ಳೆ ಕರ್ಮ, ಗುಡ್ ಬ್ಯಾಡ್ ಅಂತ, ಒಳ್ಳೆಯದು ಕೆಟ್ಟದು ಅಂತಂದು ಹೇಳಿ. ಈ ಥರ ಇದ್ದಾಗ ಇವತ್ತು ಕರ್ಮದ ಅರ್ಥವೇನು, ಕರ್ಮದ ರಹಸ್ಯವೇನು, ನಮ್ಮ ಜನ್ಮವನ್ನು ನೋಡಿಕೊಂಡಾಗ ಅರ್ಥ ಸಿಗುತ್ತೆ ಅಂತ ಹೇಳ್ತಾರೆ ಗುರುಗಳು. ನಾವು ಯಾವ ಲೈಫ್ ಸ್ಟೈಲಲ್ಲಿ ಇರ್ತೀವಿ, ನಾವು ಏನಾಗಿದ್ದೀವಿ, ನಾವು ಯಾವ ಥರ ನಡೀತಾ ಇದ್ದೀವಿ, ಇದೇ ನಮ್ಮ ಜೀವನದ ಕರ್ಮ. ಸೊ ಈಗ ನೀವು ಕರ್ಮದ ಬಗ್ಗೆ ಹೇಳಿದ್ರಿ ಸರ್, ಹೇಳ್ತೀನಿ ಇನ್ನೊಂದು, ಸಾರಿ. ಕಾಣದ ಮರ್ಮ, ಕರ್ಮ ಅಂದರೆ ಕಾಣದ ಮರ್ಮ ಹೇಳಿದ್ರಿ ಮೇಡಮ್. ಓಕೆ, ಒಳ್ಳೆಯದು. ಈಗ ಇನ್ಫಾರ್ಮೇಷನ್ ಅದ್ರ ಬಗ್ಗೆ ಸಿಕ್ತು. ಜನ್ಮಗಳಂತ ಹೇಳಿದ್ರಿ ನೀವು, ಕರ್ಮಗಳು ಜನ್ಮಾಂತರದಿಂದ ಬರುತ್ತೆ ಅಂತ. ಸೊ ನಾವೀಗ ಬಿಲೀವ್ ಮಾಡೋದು ಒಂದೇ ಜನ್ಮ, ಇದೇ ಜೀವನದಲ್ಲೆಲ್ಲ ಮುಗಿಸ್ಕೊಂಡು ಹೋಗೋಣ. ನೀವು ಕರ್ಮದ ಪ್ರತಿಫಲ ಅಂತ ಹೇಳಿದ್ರಿ. ಸೊ ನಿಮ್ಮ ಹತ್ರ ಸಮಸ್ಯೆಗಳಂತ ಹೇಳ್ಕೊಂಡು ಬಂದಾಗ ಕರ್ಮದ ಪ್ರತಿಫಲಗಳ ಬಗ್ಗೆ ಕ್ಲಿಯರೆನ್ಸ್ ಆಗುತ್ತೆ ಅಂತ ಒಂದು ಕಾನ್ಫಿಡೆನ್ಸ್ ಇದೆ ಈಗಿರೋ ಜನಕ್ಕೆ, ನಾವು ನಿಮ್ಮ ಯೂಟ್ಯೂಬ್ ಚಾನಲನ್ನು ನೋಡಿದಾಗ. ಸೊ ನೀವು ಅದಕ್ಕಿಂತ ಮುಂಚೆ ಏನಾದರೂ
ಈ ಪೂಜೆಗಳು ಪ್ರತಿಫಲಗಳು ಪೂಜೆಗಳು ಮಾಡಿದ್ರೆ ಕರ್ಮಗಳು ಹೋಗುತ್ತೆ, ದೇವಸ್ಥಾನದಲ್ಲಿ ಕೂತ್ಕೊಂಡು ಮಾಡಿದರೆ ಹೋಗುತ್ತೆ, ಅಥವಾ ನಾವು ಬೇರೆ ಬೇರೆ ರೀತಿ ವಿಧವಾದ ಪೂಜೆಗಳು ಮಾಡಿದ್ರೆ ಕರ್ಮಗಳು ಹೋಗುತ್ತೆ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಏನು ಹೇಳ್ತೀವಿ ನಾವು? ಸರ್, ನಾನು ನನ್ನ ಯೋಚನೆಯಲ್ಲಿ ಬಿಫೋರ್ ಬಾಬಾಜಿ ಬರೋಕ್ಕಿಂತ ಮುಂಚೆ ದೇವಸ್ಥಾನಗಳು ಹೋಗಿದಾಗ ನಾನು ಒಂದೇ ಯೋಚನೆ ಮಾಡ್ತಾಯಿದ್ದೆ, ಇಷ್ಟೊಂದು ಜನರು ಇದ್ದಾರಲ್ಲ, ದೇವ್ರು ಹೇಗೆ ಮಾತು ಕೇಳಿಸ್ಕೊತಾರೆ. ಓಕೆ, ಇದು ಸತ್ಯ ಸರ್. ನಾನು ತುಂಬ ಯೋಚನೆ ಮಾಡ್ತಾಯಿದ್ದೆ. ನಾನು ಪ್ರಾಕ್ಟಿಕಲ್ ಆಗಿ ನಾನು ಎಲ್ಲವನ್ನ ಅನುಭವಿಸಿ ನಾನು ಎಲ್ಲವನ್ನ ಅರ್ಪಣೆ ಮಾಡೋಳು. ಹೌದು. ಆಗ ನಾನು ಏನು ಮಾಡ್ತಾಯಿದ್ದೆ ಅಂದರೆ, ಕ್ವಶನ್ ಯಾರಿಗೂ ಕೇಳ್ತಿರ್ಲಿಲ್ಲ, ಮತ್ತೆ ಏನಾದರೂ ಒಂಥರ ಬೇರೆ ರೀತಿ ತಿಳ್ಕೊತಾರೆ ಅಂತ. ಅದಕ್ಕೆ ನಾನೇನು ನನ್ನಷ್ಟಕ್ಕೆ ನಾನೇ ಯೋಚನೆ ಮಾಡ್ಕೊಂಡು ನನ್ನಷ್ಟಕ್ಕೆ ನಾನೇ ಕಂಟ್ರೋಲ್ ಮಾಡಿಕೊಂಡು, ಆಮೇಲೆ ಇನ್ನೊಂದು ಹೇಳ್ತೀನಿ ಸರ್, ಅಲ್ಲಿ ದೇವಸ್ಥಾನಕ್ಕೆ ಹೋದಾಗ ಕಲರ್ಫುಲ್, ಎಲ್ಲರೂ ಒಂದು ಕಲರ್ಫುಲ್ ಡ್ರೆಸ್ಸಿಂಗು, ಫ್ಯಾಷನ್ನು, ಭಕ್ತಿ ತುಂಬ ಕಡಿಮೆ ಆಗಿಬಿಡುತ್ತೆ ಅಲ್ಲಿ. ಅದೆಲ್ಲ ನಾನು ಫೀಲ್ ಮಾಡ್ತಾಯಿದ್ದೆ. ನಾನಂತಿದ್ದೆ ಸುಮ್ಮನೆ ಬೆಸ್ಟ್ ಹೋಗ್ತಿದ್ದೆ, ಅಮ್ಮ ಅಪ್ಪನ ಜೊತೆಗೆ ಹೋಗ್ತಿದ್ದೆ, ಹಸ್ಬೆಂಡ್ ಜೊತೆಗೆ ಹೋಗ್ತಿದ್ದೆ, ಎಲ್ಲ ಕಡೆ ತಿರುಗಾಡ್ಕೊಂಡು ಒಂದು ಟೈಮ್ ಪಾಸ್ ಥರ ಓಡಾಡ್ಕೊಂಡು ಬರ್ತಾಯಿದ್ದೆ. ಒಂದು ಮಾತು ದೇವರಿಗೂ ಕೇಳ್ಕೊತಿದ್ದೆ, ಬಟ್ ಕ್ವಶನ್ ಇರ್ತಾಯಿತ್ತು. ಕ್ವಶನ್, ಹೌದು, ನಿಮ್ಮಲ್ಲೇ ನಿಮ್ಗೊಂಥರ ಕ್ವಶನ್. ಓಕೆ. ಆಮೇಲೆ ದೇವಸ್ಥಾನ, ನನ್ನ ಮನೆ ದೇವರು ಗುಡಿಯಲ್ಲಿ ಕೂತಾಗ, ಒಂದು ಕೋಣೆಯಲ್ಲಿ ಕೂತಾಗ ನಾನು ದೇವರಿಗೆ ಹೇಳ್ತಿದ್ದೆ, ದೇವರೇ, ಎಲ್ಲ ದೇವಸ್ಥಾನದಲ್ಲಿ ತುಂಬ ರಶ್ ಇದೆ, ಜನರಿದ್ದಾರೆ, ಇಲ್ಲಿ ಸಿಂಗಲಾಗಿ ಸಿಗ್ತೀಯಾ ನೀನು, ನಾನು ಏನು ಬೇಕಾದರೂ ಮಾತಾಡ್ಕೋಬೋದಲ್ಲ ಅಂತ. ಓಕೆ, ತುಂಬ ಸಂತೋಷ ಆಯ್ತು ಮೇಡಮ್. ನಿಮ್ಮ ಇಂಟರ್ವ್ಯೂ ಮಾಡಿದ್ಮೇಲೆ ನಮಗೆ ಮಿರಾಕಲ್ಸ್ ಅಂದರೆ ಏನು, ಹೇಗೆ ನಡೀತಾ ಇದೆ, ಸೊ ಅದ್ರ ಜೊತೆಗೆ ಈಗಿನಂಥ ಶಿಕ್ಷಣ ವ್ಯವಸ್ಥೆ ಏನು, ನಾವು ಡ್ರೆಸ್ ಕೋಡ್ ಅಂದರೆ ಹೇಗೆ, ಬಾಬಾಜಿಯವರು ಏನಕ್ಕಾಗಿ ಬಂದಿದ್ದಾರೆ, ಸೊ ಇದೆಲ್ಲ ತಿಳ್ಕೊಂಡು ತುಂಬ ಖುಷಿ ಆಯ್ತು ಮೇಡಮ್. ನೀವು ನಮ್ಮ ಜೊತೆ ಸಂದರ್ಶನ ನಡೆಸಿದ್ದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು. ನಿಮಗೂ ಅಷ್ಟೇ ಸರ್, ತುಂಬ ಧನ್ಯವಾದಗಳು.